ಹಾಯ್! ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಹೇಗ್ ಪ್ರಿಪೇರ್ ಆಗ್ತಿದ್ದೀರಾ? ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ದಟ್ ಹೊಸ ನೋಟಿಫಿಕೇಶನ್ಸ್‌ಗಳು ಬರುತ್ತೆ. ಇನ್ನೇನು ಈ ಅಪ್ಕಮಿಂಗ್ ಮಂತ್ ಆರ್ ನೆಕ್ಸ್ಟ್ ಮಂತಲ್ಲಿ ಹೊಸ ನೋಟಿಫಿಕೇಶನ್‌ಗಳಂತೂ ಬರೋದು ಗ್ಯಾರಂಟಿ ಆಗಿದೆ. ಯಾಕಂದ್ರೆ ಕನ್ಕ್ಲೂಷನ್ ಬಂದಿದೆ. ಇದೇನು ರಿಸರ್ವೇಷನ್ ಇಶ್ಯೂ ಇತ್ತು ಅದಕ್ಕೊಂದು ಕನ್ಕ್ಲೂಷನ್ ತಗೊಂಡ್ಬಂದಿದ್ದಾರೆ. ನ್ಯೂಸ್ಗಳು ಬಂದಿರೋ ಪ್ರಕಾರ ಹೊಸ ನೋಟಿಫಿಕೇಶನ್ಗಳು ಬರೋ ಚಾನ್ಸಸ್ ಇದೆ. ಸೊ ಡೋಂಟ್ ವೆರಿ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಜಸ್ಟ್ ಪ್ರಿಪೇರ್ ಫಾರ್ ದಟ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ಮೋಸ್ಟ್ ಆಫ್ ಅಸ್, ಆಲ್ಮೋಸ್ಟ್ ಎಲ್ಲರೂ ಮಾಡುವಂತಹ ತಪ್ಪುಗಳೇ. ನಮಗೆ ವಾಸ್ಟ್ ನಾಲೆಡ್ಜ್ ಇರುತ್ತೆ, ಕರೆಕ್ಟ್ ಅಲ್ವಾ? ತುಂಬಾ ನಾಲೆಡ್ಜ್ ಇರುತ್ತೆ, ತುಂಬಾ ಓದಿರ್ತೀವಿ, ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಬಟ್ ಎಕ್ಸಾಮ್ ಹಾಲಲ್ಲಿ ಹೋಗಿ ಕುತ್ಕೊಂಡಾಗ ನಮ್ದು ನೆಗೆಟಿವ್ ಮಾರ್ಕಿಂಗ್ ಜಾಸ್ತಿ ಆಗುತ್ತೆ. ನಾವು ಅಟೆಂಪ್ಟ್ ನ ಜಾಸ್ತಿ ಮಾಡ್ತೀವಿ, ತುಂಬಾ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನಮ್ಮ ನೆಗೆಟಿವ್ ಮಾರ್ಕ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸ್ಕೋರ್ ಕಮ್ಮಿ ಆಗುತ್ತೆ, ನಮ್ದು ಕಟ್ ಆಫ್ಗೆ ನಿಲ್ಲಲ್ಲ. ಸೊ ಈ ತರ ಓವರ್ ಅಟೆಂಪ್ಟ್ ಮಾಡೋದು ಕರೆಕ್ಟ್ ಅಲ್ವಾ? ಈ ಓವರ್ ಅಟೆಂಡ್ ಮಾಡೋದು ಹೇಗೆ ಕಮ್ಮಿ ಮಾಡಬೇಕು? ಯಾವುದನ್ನ ಯಾವ್ದನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಎಷ್ಟು ಅಟೆಂಡ್ ಮಾಡಬೇಕಾಗತ್ತೆ, ಯಾವ್ಯಾವ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕಾಗತ್ತೆ, ಹೇಗೆ ಅಟೆಂಡ್ ಮಾಡಬೇಕಾಗತ್ತೆ, ಹೇಗೆ ನೆಗೆಟಿವ್ ಮಾರ್ಕ್ಸ್ಗಳನ್ನ ಕಮ್ಮಿ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಏನು ಹೇಳ್ತಿದ್ದೀನಿ ಅಂದ್ರೆ, ನಾವು ಎಷ್ಟು ಅಟೆಂಡ್ ಮಾಡಬೇಕು ಕ್ವಶನ್ಸ್ಗಳು, ನಮ್ಮ ನೆಗೆಟಿವ್ ಮಾರ್ಕ್ಸ್ಗಳನ್ನ ಹೇಗೆ ಕಮ್ಮಿ ಮಾಡಬೇಕು. ಸೊ ಇದನ್ನ ಈ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಡೋಂಟ್ ವರಿ, ತುಂಬಾ ಈಸಿ ಇದೆ. ಬಟ್ ಸಿಂಪಲ್ ಟ್ರಿಕ್ ಏನಂದ್ರೆ ಪ್ರಾಕ್ಟೀಸ್. ನೀವೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ, ಪ್ರಾಕ್ಟೀಸ್ ಒಂದೇ ನಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಲ್ಪ್ ಮಾಡೋದು. ಸೊ ಪ್ರಾಕ್ಟೀಸ್ ಇಸ್ ದ ಕೀ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ ಸ್ಟೂಡೆಂಟ್ಸ್ಗಳಿಗೆ? ಎಲ್ರಿಗೂ ಅರ್ಥ ಆಗ್ತಾ ಅನ್ಕೊಂತೀನಿ. ಸೊ ಫಸ್ಟ್ ಬಂದ್ಬಿಟ್ಟು, ನೀವು ಎಷ್ಟೇ ಓದಿರ್ತೀರಾ, ಎಷ್ಟೇ ಪ್ರಿಪೇರ್ ಆಗಿರ್ತೀರಾ, ಬಟ್ ಅಟ್ ಲಾಸ್ಟು ನಿಮ್ಮದು ನೆಗೆಟಿವ್ ಮಾರ್ಕ್ಸಿಂಗ್ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ನೀವು ಜಾಸ್ತಿ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ತಿದ್ದೀರಾ. ಫಸ್ಟ್ ಒಂದು ರೂಲ್ ಫಾಲೋ ಮಾಡಿ. ಏನು ಅಂದ್ರೆ, ನಿಮ್ಮ ಹತ್ರ ವಾಸ್ಟ್ ನಾಲೆಡ್ಜ್ ಇದೆ, ಕರೆಕ್ಟ್. ಇವಾಗ ಅದನ್ನ ಹೇಗೆ ಅಪ್ಲೈ ಮಾಡಬೇಕು? ಫಸ್ಟ್ ನಿಮ್ಮ ಹತ್ರ ಒಂದು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಿದ್ದೀರಾ, ಇಲ್ಲ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ಮೈಂಡಲ್ಲಿ ಒಂದಿರಬೇಕು, ದಟ್ಸ್ ನಥಿಂಗ್ ಬಟ್ 3 ರೌಂಡ್ ರೂಲ್. ಕರೆಂಟ್ ಹೊರಟೋಯ್ತು, ಓಕೆ, ಇಟ್ಸ್ ಓಕೆ, ಹೋಗ್ಲಿ. ಸೊ 3 ರೌಂಡ್ ರೂಲ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಸೊ 3 ರೌಂಡ್ಗಳಲ್ಲಿ ನೀವು ಪೇಪರ್ಗಳನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಎನಿ ಪೇಪರ್ 1 ಆರ್ ಪೇಪರ್ 2, 3 ರೌಂಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೇಕಾಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಫಸ್ಟ್ ರೌಂಡ್ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮಗೆ 100% ನಾಲೆಡ್ಜ್ ಇರುತ್ತೆ, ಕರೆಕ್ಟ್ ಅಲ್ವಾ? 100% ನಾಲೆಡ್ಜ್ ಇರೋಂತಹ ಕ್ವಶನ್ಸ್ಗಳನ್ನ ನೀವು ಅಟೆಂಡ್ ಮಾಡಬೇಕು. ಅಂದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಆನ್ಸರ್, ಕರೆಕ್ಟ್ ಅಲ್ವಾ? ಇಟ್ ಮೇ ಬಿ 100 ಅಲ್ಲಿ ನಿಮಗೆ 10 ಗೊತ್ತಿರ್ಬೋದು, ಇಲ್ಲ 20 ಗೊತ್ತಿರ್ಬೋದು, 30 ಗೊತ್ತಿರ್ಬೋದು, ಇಲ್ಲ 5 ಕೂಡ ಗೊತ್ತಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಸನ್. ಡೋಂಟ್ ವರಿ, ನನಗ 5 ಕನ್ಫರ್ಮ್ ಆಗಿ ಗೊತ್ತಿರೋದು, 10 ಕನ್ಫರ್ಮ್ ಆಗಿ ಗೊತ್ತಿರೋದು, ಅಥವಾ ನನಗೆ ಯಾವ ಕ್ವಶನ್ಸ್ಗಳು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ರೀಡಿಂಗ್ ಕ್ವಶನ್ ಪೇಪರ್ ಇವಾಗಿದೆ ಅಲ್ವಾ, ಕ್ವಶನ್ ಪೇಪರ್ ಅನ್ಕೋಣ, ಓಕೆನಾ? ಫಸ್ಟ್ 1ನೇ ಕ್ವಶನ್ ಇಂದ 100 ಕ್ವಶನ್ಸ್ಗಳಿಗೆ ನೀವು ಟರ್ನ್ ಮಾಡುವಾಗ, ಪೇಜಸ್ಗಳನ್ನ ಟರ್ನ್ ಮಾಡುವಾಗ, ನಿಮಗೆ 100% ನಾಲೆಡ್ಜ್ ಇರುವಂತಹ ಕ್ವಶನ್ಸ್ಗಳನ್ನ ಮಾತ್ರ ನೀವು ಅಟೆಂಡ್ ಮಾಡಬೇಕು. ನೆನಪಿರ್ಲಿ, 100% ನಾಲೆಡ್ಜ್ ಇರ್ಬೇಕು ನಿಮಗೆ. ಕನ್ಫರ್ಮ್ ಆಗಿ ನಿಮಗೆ ಆ ಕ್ವಶನ್ಸ್ ಬಗ್ಗೆ ಗೊತ್ತಿರಬೇಕು, ನಿಮಗೆ ಆ ಆನ್ಸರ್ ಗೊತ್ತಿರಬೇಕು. ಈವನ್ ದೋ ನೀವು 100 ಅಲ್ಲಿ 20-30 ಕ್ವಶನ್ಸ್ ನೀವು 100% ಗೊತ್ತಿದ್ದು ಟ್ರೈ ಮಾಡ್ತೀರಾ ಅನ್ಕೋಣ, ಬಟ್ ಸ್ಟಿಲ್ ಅದ್ರಲ್ಲಿ ತಪ್ಪಾಗತ್ತೆ ಅಂದ್ರೆ ಇಟ್ಸ್ ಓಕೆ, ನೋ ವರೀಸ್, ಏನು ಪ್ರಾಬ್ಲಮ್ ಇಲ್ಲ. ತಪ್ಪಾಗೇ ಆಗತ್ತೆ, ಸಹಜ ಅದು. ಸೊ ನಿಮಗೆ 100% ನಾಲೆಡ್ಜ್ ಇರುವಂತಹ ಕ್ವಶನ್ಸ್ಗಳನ್ನ ಫಸ್ಟ್ ರೌಂಡ್ ಅಲ್ಲಿ ನೀವು ಅಟೆಂಡ್ ಮಾಡಬೇಕು. ಇಟ್ ಮೇ ಬಿ ಎನಿ ನಂಬರ್ ಆಫ್ ಕ್ವಶನ್ಸ್, ಈವನ್ ದೋ ಇಟ್ಸ್ 5, 10, 13, ಎನಿ ಕ್ವಶನ್ಸ್, ಎನಿ ನಂಬರ್ ಆಫ್ ಕ್ವಶನ್ಸ್, ಡೋಂಟ್ ವರಿ. ಫಸ್ಟ್ ರೌಂಡ್ 100% ನಾಲೆಡ್ಜ್ ಇರುವಂತಹ ಕ್ವಶನ್ಸ್ಗಳನ್ನ ಟ್ರೈ ಮಾಡಬೇಕು. ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ, ಸ್ವಲ್ಪ ತಲೆಯಲ್ಲಿ ನಿಮಗೆ ಕುತ್ಕೊಳ್ಳಿ ಅಂತ ಅಷ್ಟೇ, ಬೇರೆ ಏನಿಲ್ಲ, ಓಕೆನಾ? ಸೊ ಸೆಕೆಂಡ್ ರೌಂಡ್, ಒಂದು ರೌಂಡ್ ಅಲ್ಲಿ 1 to 2 ಟೈಮ್ ಮ್ಯಾನೇಜ್ಮೆಂಟ್ ನಾನು ಹೇಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂದ್ರೆ ಫಸ್ಟ್ ರೌಂಡ್ಗೆ ಎಷ್ಟು ಮಿನಿಟ್ಸ್ ತಗೊಬೇಕು, ಸೆಕೆಂಡ್ ರೌಂಡ್ಗೆ ಎಷ್ಟು ತಗೊಬೇಕು ಅನ್ನೋದನ್ನ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ನಾವು ಒಂದು ವಿಡಿಯೋದಲ್ಲಿ ಮಾಡೋಣ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ. ಇವಾಗ ಸದ್ಯಕ್ಕೆ ನಾನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು ಮಾತ್ರ, ಎಷ್ಟು ಅಟೆಂಡ್ ಮಾಡಬೇಕು, ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು ಮಾತ್ರ ಹೇಳ್ತೀನಿ. ಸೊ ಫಸ್ಟ್ ರೌಂಡ್ ಆಯಿತು.
ನಾ ಆಲ್ರೆಡಿ ಹೇಳಿರೋ ಥರ ಎಷ್ಟು ನಂಬರ್ ಆದರೂ ಟ್ರೈ ಮಾಡಿ. ಸೊ ಸೆಕೆಂಡ್ ರೌಂಡ್ಗೆ ಹೋಗೋಣ. ಸೆಕೆಂಡ್ ರೌಂಡಲ್ಲಿ ಸೇಮ್ 100 ಕ್ವಶನ್ಸ್ಗೆ ಹೋಗಿ ಮತ್ತೆ ಫಸ್ಟ್ ಪೇಜಿಗೆ ಬಂದಿದ್ದೀರಾ ನೀವು. ಸೊ ಫಸ್ಟ್ ಪೇಜಿಗೆ ಬಂದಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ 50-50 ಉಳಿಯುತ್ತೆ. ಅಂದರೆ ನಿಮಗೆ ಒಂದು 70% ಗೊತ್ತಿರುತ್ತೆ ಆಯ್ತಾ. ಅಂದರೆ 3 ಮತ್ತು 4 ಅಂದರೆ ಅರ್ಥ ಏನು ಅಂದರೆ 70-30, ಸಾರಿ 50-50 ಅಲ್ಲ, 70-30. 70-30 ಅಂದರೆ ನಿಮಗೆ 3 ಆಪ್ಷನ್ಸ್ಗಳ ಬಗ್ಗೆ ನಾಲೆಡ್ಜ್ ಇದೆ, ಬಟ್ ಒಂದು ಆಪ್ಷನ್ಸ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇಲ್ಲ. ಓಕೆನಾ. ಸೊ ನಿಮಗೆ 3 ಆಪ್ಷನ್ಸ್ಗಳು ಅಲ್ಲಿ ಇಲ್ಲಿ ಏನೇನೋ ನಾಲೆಡ್ಜ್ಗಳು ಹಾಕಿದ್ರು ನಿಮಗೆ ಗೊತ್ತಾಗ್ತಿದೆ ಆನ್ಸರ್, ಬಟ್ ಒನ್ ಆಪ್ಷನ್ಸ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ, ಅದನ್ನ ಡಿಲೀಟ್ ಮಾಡ್ಬೇಕಾ ಇಟ್ಕೊಬೇಕಾ ಅದು ಹೇಗೆ ಅನ್ನೋ ನಿಮ್ಗೆ ಅರ್ಥ ಆಗ್ತಿಲ್ಲ. ಕರೆಕ್ಟ್ ಅಲ್ವಾ. ಸೊ ಇವಾಗ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ 4 ಆಪ್ಷನ್ಗೆ 4 ಆಪ್ಷನ್ಸು ಗೊತ್ತಿತ್ತು, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಏನಾಯ್ತು, 3 ಆಪ್ಷನ್ಸ್ ಗೊತ್ತಿದೆ, ನಾಲೆಡ್ಜ್ ಇದೆ ಒಂದ್ ಲೆವೆಲ್ಗೆ, ಬಟ್ 4ನೇ ಆಪ್ಷನ್ ಓಕೆ ಮೇ ಬಿ ಇರ್ಬೋದಾ, ಇದಕ್ಕೆ ಅಪ್ಲೈ ಆಗುತ್ತಾ, ಇದೇ ಟಾಪಿಕ್ ಅಲ್ಲಿ ಬರುತ್ತಾ ಇಲ್ವಾ ಅನ್ನೋದು ನಿಮಗೊಂದು ಒಂದು ಬೇಸಿಕ್ ಒಂದು ಅದೊಂದು ಗೊತ್ತಿರುತ್ತೆ. ಒಂದು ಆಪ್ಷನ್ ಬಗ್ಗೆ ನಿಮಗೆ 0 ನಾಲೆಡ್ಜ್ ಇರುತ್ತೆ, ಎಲ್ಲಿಂದನೋ ತಗೊಂಬಂದು ಇದಕ್ಕೆ ತಗೊಂಬಂದು ಲಿಂಕ್ ಮಾಡಿರ್ತಾರೆ, ಇಲ್ಲ ಅದೇ ಟಾಪಿಕ್ ಅಲ್ಲೇ ಬರುತ್ತೆ ಬಟ್ ನೀವು ಓದಿರಲ್ಲ, ಎಲ್ಲೋ ಯಾವುದೋ ಬುಕ್ಕಿಂದ ತೆಗ್ದು ಡೀಪ್ ನಾಲೆಡ್ಜ್ ಇಂದ ತೆಗ್ದು ನಿಮಗೆ ಕೊಟ್ಟಿರ್ತಾರೆ, ನಿಮಗೆ ನಾಲೆಡ್ಜ್ ಇರಲ್ಲ. ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ 3 and 1 ಆಪ್ಷನ್ ಅಲ್ಲಿ ನಿಂತ್ಕೊಂಡಾಗ ನೀವು ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂದರೆ ಎನಿ ರೀಸನ್ ನೀವು ಅದನ್ನ ಅಪ್ಲೈ ಮಾಡಬೇಕು. ಎನಿಥಿಂಗ್, ಇಟ್ ಮೇ ಬಿ ಎನಿಥಿಂಗ್. ಓಕೆನಾ. ಯಾವುದಾದ್ರೂ ನಿಮಗೆ ಗೊತ್ತಿರೋಂಥ ನಾಲೆಡ್ಜ್ನ ಅಪ್ಲೈ ಮಾಡಿ. ಇಟ್ ಮೇ ಬಿ ನೀವೆಲ್ಲೋ ಕೇಳಿರ್ತೀರಾ, ಎಲ್ಲೋ ಓದಿರ್ತೀರಾ, ಇಲ್ಲ ಅಂದರೆ ಯಾವುದೋ ಮೂವಿ ನೋಡುವಾಗ, ಇಲ್ಲ ಯಾವುದೋ ಒಂದು ಸೀರೀಸ್ ನೋಡುವಾಗ, ಯಾವುದೋ ಒಂದು ಇಂಗ್ಲೀಷ್ ಮೂವಿ ನೋಡುವಾಗ, ಎಲ್ಲೋ ಒಂದು ಕಡೆ ಏನೋ ಅದ್ರ ಬಗ್ಗೆ ಒಂದು ಸಣ್ಣ ನಾಲೆಡ್ಜ್ ಇರುತ್ತೆ ನಿಮಗೆ. ಓಕೆನಾ. ಸೊ ಈ ಸಣ್ಣ ನಾಲೆಡ್ಜ್ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ. ಅರ್ಥ ಆಗ್ತಿದೆ ಅಲ್ವಾ. ಎಲ್ಲೋ ಒಂದು ಕಡೆ ಯಾವಾಗಲೋ ಕೇಳಿರೋದು, ಯಾವಾಗಲೋ ಮಾತಾಡಿರೋದು, ಇಲ್ಲ ಎಲ್ಲೋ ಓದಿರೋದು, ಈ ಥರ ಏನಾದರೂ ಒಂದು ಸಣ್ಣ ನಾಲೆಡ್ಜ್ ಇದ್ರೂ ಕೂಡ ಅದನ್ನ ಅಪ್ಲೈ ಮಾಡಿ ನೀವು ಅದನ್ನ ಎಲಿಮಿನೇಟ್ ಮಾಡೋಕ್ಕಾಗುತ್ತಾ, ಇಲ್ಲ ಅದೇ ಟಾಪಿಕ್ಕಿಗೆ ಬರುತ್ತಾ ಅನ್ನೋದನ್ನ ನೋಡಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇನ್ನೊಂದು ಹೇಳ್ತೀನಿ, ಗೆಸ್ ವರ್ಕ್ ಮಾಡಬಾರ್ದು, ತಪ್ಪಾಗುತ್ತೆ. ಗೆಸ್ ವರ್ಕ್ ಮಾಡೋದು, ಲಕ್ಕಲ್ಲಿ ಹಾಕೋದು, ಫ್ಲೂಕಲ್ಲಿ ಹಾಕೋದು, ಈ ಥರ ಮಾಡೋ ಕ್ವಶನ್ಸ್ಗಳು ತಪ್ಪಾಗುತ್ತೆ. ಸೊ ನಿಮಗೆ ಏನಾದರೂ ನಾಲೆಡ್ಜ್ ಅಪ್ಲೈ ಮಾಡಿ, ಒಟ್ನಲ್ಲಿ ನಾಲೆಡ್ಜ್ನ ಅಪ್ಲೈ ಮಾಡ್ಬೇಕಷ್ಟೇ ನೀವು. ಅಟ್ ಲಾಸ್ಟ್ ಮೂಮೆಂಟ್ ನೀವು ಎನಿ ರೀಸನ್, ಓಕೆ ನಾನು ಯಾವುದೋ ಒಂದು ಇಡಿಯಟ್ ರೀಸನ್ ಆದರೂ ಹಾಕ್ಬಿಟ್ಟು ನಾನು ಅದಕ್ಕೆ ಅಪ್ಲೈ ಮಾಡಿದ್ದೆ, ನನ್ನ ಪ್ರಕಾರ ನಾನೆಲ್ಲೋ ಓದಿದ್ದೆ, ಇಲ್ಲ ನಮ್ಮ ಮನೇಲಿ ಹಿಂಗೆ ನಡೆದಿತ್ತು, ನಾವೆಲ್ಲೋ ಮಾತಾಡಿದ್ವಿ, ಸೊ ಇಲ್ಲ ನಾನೆಲ್ಲೋ ಕೇಳಿದ್ದೆ, ನಾನು ಆ ನಾಲೆಡ್ಜ್ ಮೇಲೆ ಈ ಕ್ವಶನ್ಸ್ನ ಅಟೆಂಡ್ ಮಾಡಿದೆ ಅಂದಾಗ ಈ ನಾಲೆಡ್ಜ್ನ ನೀವು ಹಾಕ್ಬಿಟ್ಟು 70+30 ಇರೋವಂಥ ಸಿಚುವೇಶನ್ಸ್ಗಳನ್ನ ನೀವು ಈಸಿಯಾಗಿ ಹೊರಗೆ ಬರ್ಬೋದು. ಬಟ್ ಸ್ಟಿಲ್ ಇದರಲ್ಲೂ ಕೂಡ ತಪ್ಪಾಗೋ ಚಾನ್ಸಸ್ ಇರುತ್ತೆ, ಬಟ್ ನಿಮಗೆ 3 ಆಪ್ಷನ್ಸ್ಗಳು ಗೊತ್ತಿರೋದ್ರಿಂದ ತಪ್ಪುಗಳು ಕಮ್ಮಿ ಆಗುತ್ತೆ. ಓಕೆನಾ. ಅಂದರೆ ಇವಾಗ ನೀವು ಒಂದು 30 ತುಂಬ ಜಾಸ್ತಿ ಆಯಿತು, ಓಕೆ ಒಂದು 10-15 ಕ್ವಶನ್ ಅಟೆಂಡ್ ಮಾಡಿದ್ರು ಕೂಡ ಈ ಒಂದು 3, 4, 5 ತನಕ ನಿಮ್ಮದು ನೆಗೆಟಿವ್ ಆಗ್ಬೋದು, ಬಟ್ ಅದ್ರ ಮೇಲೆ 10 ಮಾರ್ಕ್ಸ್ ಅಂತೂ ಬರುತ್ತೆ. ಸೊ ಇದೊಂದು ಬೆಸ್ಟ್. ನೆಕ್ಸ್ಟ್ ಥರ್ಡ್ ರೌಂಡ್ ಮತ್ತೆ ಫಸ್ಟ್ ಪೇಜಿಗೆ ಬನ್ನಿ, ಯಾವ್ಯಾವ ಕ್ವಶನ್ಸ್ಗಳನ್ನೆಲ್ಲ ಬಿಟ್ಟಿದ್ದೀರಾ ನೋಡಿ. ಇದೇನಾಗುತ್ತೆ ಅಂದರೆ 50-50. ಅಂದರೆ ನಿಮ್ಗೆ 2 ಆಪ್ಷನ್ಸ್ಗಳ ಬಗ್ಗೆ ಗೊತ್ತಿರುತ್ತೆ, 2 ಆಪ್ಷನ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಲ್ಲ, ಇಲ್ಲ ಒಂದು ಆಪ್ಷನ್ ಗೊತ್ತಿರುತ್ತೆ, ಇನ್ನು 3 ಆಪ್ಷನ್ಸ್ಗಳ ಬಗ್ಗೆ ಕಂಪ್ಲೀಟ್ಲಿ ನಾಲೆಡ್ಜ್ ಇರಲ್ಲ. ಸೊ ಇಂಥ ಪೀರಿಯಡ್ ಆಫ್ ಟೈಮಲ್ಲಿ ನೀವೇನು, ಸೊ ಥರ್ಡ್ ರೌಂಡ್ ಬಗ್ಗೆ ಹೇಳ್ತಿದ್ದೆ. ಥರ್ಡ್ ರೌಂಡಲ್ಲಿ ನೀವೇನು ಮಾಡಬೇಕು, 3 ಆಪ್ಷನ್ಸ್ ಕಂಪ್ಲೀಟ್ಲಿ ಗೊತ್ತಿರಲ್ಲ, ಇಲ್ಲ ಒಂದು ಮಾತ್ರ ಗೊತ್ತಿರುತ್ತೆ, ಕಂಪ್ಲೀಟ್ಲಿ ಏನಂದರೆ ಈ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದು ತುಂಬಾ ರಿಸ್ಕಿ. ಬಟ್ ಸ್ಟಿಲ್ ಅಗೈನ್ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಜಸ್ಟ್ ಫ್ಲೂಕಲ್ಲಿ, ಗೆಸ್ಸಲ್ಲಿ, ಲಕ್ ಬೇಸ್ಡ್ ಮೇಲೆ ಯಾವ ಕ್ವಶನ್ನು ಅಟೆಂಡ್ ಮಾಡಬೇಡಿ. ಇಡೀ ಎಕ್ಸಾಮ್ ನಿಂತಿರೋದೇ ಇದ್ರ ಮೇಲೆ. ನಿಮಗೆ ನಾಲೆಡ್ಜ್ ಇದೆಯಾ, ಎನಿ ನಾಲೆಡ್ಜ್ ನೀವು ಆ ಕ್ವಶನ್ ಮೇಲೆ ಅಟೆಂಡ್ ಮಾಡೋದಕ್ಕಾಗುತ್ತಾ, ಅದ್ರ ಮೇಲೆ ಹಾಕಿ ಅದನ್ನು ಸಾಲ್ವ್ ಮಾಡೋದಕ್ಕಾಗುತ್ತಾ, ಅವಾಗ ಮಾತ್ರ ಅಟೆಂಡ್ ಮಾಡಿ. ಅಂಥ ಟೈಮಲ್ಲಿ ತಪ್ಪಾದರೂ ಓಕೆ, ಪ್ರಾಬ್ಲಮ್ ಇಲ್ಲ, ಬಟ್ ನೀವು ಏನಾದರೂ ಒಂದು ನಾಲೆಡ್ಜ್ ಅಪ್ಲೈ ಮಾಡಲೇಬೇಕು. ಎನಿ ನಾಲೆಡ್ಜ್ ಆಲ್ರೆಡಿ ಹೇಳಿದ್ದೀನಿ, ನೀವು ಸ್ಕೂಲಲ್ಲೆಲ್ಲೋ ಕೇಳಿರ್ತೀರಾ, ಎಲ್ಲ ಫ್ರೆಂಡ್ಸ್ ಯಾರೋ ಮಾತಾಡಿರ್ತಾರೆ, ಎಲ್ಲ ಫಿಲಮಲ್ಲಿ ನೋಡಿರ್ತೀರಾ, ಎಲ್ಲ ಯಾವುದೋ ನ್ಯೂಸ್ ಪೇಪರಲ್ಲಿ ಓದಿರ್ತೀರಾ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಇಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರಾ,
ಎನಿ ನಾಲೆಡ್ಜ್ ನೀವು ಅದನ್ನ ಅಪ್ಲೈ ಮಾಡಿ ಆ ಕ್ವಶನ್ನ ಸಾಲ್ವ್ ಮಾಡಿ ಏನೋ ಒಂದು ಓಕೆ ಇದು ಅಪ್ಲೈ ಮಾಡಿದ್ರೆ ಇದು ಸರಿ ಆಗ್ತಿದೆ ಅಂತ ಅನ್ಸಿದ್ರೆ ಮಾತ್ರ ನೀವು ಆ ಕ್ವಶನ್ನ ಅಟೆಂಡ್ ಮಾಡಬೇಕು, ಇಲ್ಲ ಅಂದ್ರೆ ಮಾಡಬೇಡಿ. ಇಲ್ಲ ಅಂದ್ರೆ ತಪ್ಪಾಗುತ್ತೆ, ನೆಗೆಟಿವ್ ಮಾರ್ಕ್ಸಿಂಗ್ ಜಾಸ್ತಿ ಆಗುತ್ತೆ. ಓಕೆನಾ? ದೆನ್ ಲಾಸ್ಟ್ ಒನ್, ಆಲ್ರೆಡಿ ಹೇಳಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ನಿಮಗೆ ಲಕ್ ಬೇಸ್ಡ್ ಮೇಲೆ ಅಥವಾ ಜಸ್ಟ್ ಗೆಸ್ ಮೇಲೆ, ಓಕೆ ಗೆಸ್ ಅಲ್ಲಿ ಟ್ರೈ ಮಾಡೋಣ, ಸುಮ್ಮನೆ ಗೆಸ್ ಟ್ರೈ ಮಾಡೋಣ, ಈ ತರ ಎಲ್ಲ ನೀವು ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಅಂತ ಕ್ವಶನ್ ಮುಟ್ಟಕ್ ಹೋಗ್ಬೇಡಿ. ಸೊ ಫಸ್ಟ್ ಏನ್ ಹೇಳಿದೆ, 3 ರೌಂಡ್ಸ್ ಅಲ್ಲಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ಫಸ್ಟ್, ಸೆಕೆಂಡ್, ಥರ್ಡ್. ದೆನ್ ಅದಾದ್ಮೇಲೆ ಯಾವುದೇ ನಾಲೆಡ್ಜ್ ಇಲ್ದಲೆ, ಆ ಕ್ವಶನ್ ಬಗ್ಗೆ ಕೇಳ್ದಲೆ, ನೀವು ಅದೆಲ್ಲೂ ಓದ್ದಲೆ ಇದ್ರೆ ಅಥವಾ ನಿಮಗೆ ಅದ್ರ ಬಗ್ಗೆ ಝೀರೋ ನಾಲೆಡ್ಜ್ ಇದ್ರೆ ಅಟೆಂಡ್ ಮಾಡಬೇಡಿ. ನಿಮ್ಗೆ ಅಟ್ಲೀಸ್ಟ್ ಒಂದು ಆಪ್ಷನ್ ಆದ್ರೂ ಗೊತ್ತಿರ್ಬೇಕು ನಿಮಗೆ, ಅದ್ರಲ್ಲಿ ಒಂದು ಆಪ್ಷನ್ ಬಗ್ಗೆ ಏನಾದ್ರೂ ನಾಲೆಡ್ಜ್ ಇದೆ ಅಂದ್ರೆ ನೀವು ಟ್ರೈ ಮಾಡ್ಬೋದು. ಬಟ್ ಝೀರೋ ನಾಲೆಡ್ಜ್ ಇದ್ರೆ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಸೊ ಇದು ನಿಮಗೆ ಬೆಸ್ಟು. 3 ರೌಂಡ್ಸ್ ಅಲ್ಲಿ ಅಟೆಂಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇನ್ನೊಂದೇನು ಅಂದ್ರೆ ವೆರಿ ಇಂಪಾರ್ಟೆಂಟ್, ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸ್ನ ನಾವು ಎಷ್ಟು ಸಾಲ್ವ್ ಮಾಡ್ತೀವೋ ಅವಾಗ ನಿಮ್ದು ಪ್ರಾಕ್ಟಿಕಲ್ ರಿಯಲ್ ಎಕ್ಸಾಮ್ಸ್ ಅಲ್ಲಿ ನೀವು ಅಷ್ಟು ತಪ್ಪುಗಳನ್ನ ಕಮ್ಮಿ ಮಾಡ್ತೀರಾ. ನೀವು ಎಷ್ಟು ಕಮ್ಮಿ ಪ್ರಾಕ್ಟೀಸ್ ಮಾಡ್ತಿರೋ ಡೈರೆಕ್ಟ್ ಅಲ್ಲೇ ಹೋಗಿ ಎಕ್ಸಾಮ್ ಕೊಟ್ಟಾಗ ಏನಾಗುತ್ತೆ, ತಪ್ಪುಗಳು ಜಾಸ್ತಿ ಆಗುತ್ತೆ. ಸೊ ದಟ್ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಮಾರ್ಕ್ಸಿಂಗ್ ಜಾಸ್ತಿ ಆಗುತ್ತೆ. ಫಸ್ಟೇ ನೀವು ಟೆಸ್ಟ್ ಸೀರೀಸ್ ಕೊಟ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ನಿಮಗೊಂದು ಅವಾಗೊಂದು ಐಡಿಯಾ ಬರುತ್ತೆ, ಓಕೆ ನಾನು ಇಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸೊ ದಟ್ ನನಗೆ ಇಷ್ಟು ನೆಗೆಟಿವ್ ಮಾರ್ಕ್ಸನ್ನ ಕಮ್ಮಿ ಮಾಡ್ಬೋದು, ಅಥವಾ ನನ್ನ ನಾಲೆಡ್ಜ್ ಪ್ರಕಾರ ನಾನು ಇಷ್ಟು ಓದಿದ್ದೀನಿ, ಸೊ ದಟ್ ನನಗೆ 70 to 80 ಕ್ವಶನ್ ಮಾಡೋದು ನಂದು ಸೇಫ್ ಝೋನ್. ನಿಮ್ಮ ಸೇಫ್ ಝೋನ್ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾ ಹೇಳೋದ್ರಿಂದ ಅಲ್ಲ. ಇವಾಗ ನೀವು ಹೇಳ್ಬೋದು ಅಕ್ಕ ಎಷ್ಟು ಅಟೆಂಡ್ ಮಾಡಬೇಕು, ಅದು ಸುಳ್ಳು, ನಾನು ಹೇಳಿದ್ರೆ ತಪ್ಪಾಗುತ್ತೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಆದಷ್ಟು ಎಷ್ಟು ಟೆಸ್ಟ್ ಸೀರೀಸ್ ಆಗುತ್ತೋ ಅಷ್ಟು ಟೆಸ್ಟ್ ಸೀರೀಸ್ಗಳು ಕೊಡಬೇಕು. ಸೊ ಅವಾಗ ಮಾತ್ರ ನೀವು ತಪ್ಪುಗಳನ್ನ ಕಮ್ಮಿ ಮಾಡ್ಬೋದು. ನೆನಪಲ್ಲಿರಲಿ, ಅವಾಗ ಮಾತ್ರ ತಪ್ಪುಗಳನ್ನ ಕಮ್ಮಿ ಮಾಡ್ಬೋದು. ಅದಕ್ಕೆ ನಾ ಹೇಳೋದು, ಆದಷ್ಟು ಟೆಸ್ಟ್ ಸೀರೀಸ್ ಕೊಡಿ, ಆದಷ್ಟು MCQಗಳನ್ನ ಕೊಡಿ, ಪ್ರಾಕ್ಟೀಸ್ ಮಾಡಿ, ರಿಯಲ್ ಎಕ್ಸಾಮ್ ಥರ ಪ್ರಾಕ್ಟೀಸ್ ಮಾಡಿ. ನಾ ಹೇಳಿರೋ 1 to 3 ರೌಂಡ್ಸ್ಗಳನ್ನ ಫಾಲೋ ಮಾಡಿ. 3 ರೌಂಡ್ಸ್ಗಳಲ್ಲಿ ನೀವು ಪೇಪರ್ಗಳನ್ನ ಸಾಲ್ವ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ದಟ್ ನೀವು ಎಕ್ಸಾಮಿಗೆ ಪ್ರಿಪೇರ್ ಆದಂಗೆ ನಿಮ್ಮದು ಸೇಫ್ ಝೋನ್ ಯಾವುದು, ಅದ್ರ ಮೇಲೆ ಎಷ್ಟು ಟ್ರೈ ಮಾಡಿದ್ರೆ ನೀವು ಎಷ್ಟು ನೆಗೆಟಿವ್ ಮಾರ್ಕ್ಸ್ ಬರ್ತಿದೆ, ಸೊ ದಟ್ ಇದೆಲ್ಲ ಗೊತ್ತಾಗೋದು ನಿಮಗೆ ಪ್ರಾಕ್ಟೀಸಿಂದ. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮೈಂಡನ್ನು ಟ್ರೈನ್ ಮಾಡಿ. ಓಕೆ ನಾನು ಎಷ್ಟು ಅಟೆಂಡ್ ಕೊಡ್ಬೋದು, ಇದ್ರ ಮೇಲೆ ಎಷ್ಟಾದರೆ ನೆಗೆಟಿವ್ ಮಾರ್ಕ್ಸ್ ಆಗ್ತಿದೆ, ಯಾಕೆ ನೆಗೆಟಿವ್ ಆಗ್ತಿದೆ, ಅಥವಾ ನಾನು ಯಾವ ಐಡಿಯಾ ಬೇಸಿಸ್ ಮೇಲೆ ನಾನು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿದೆ. ನೀವು ಯಾವತ್ತೂ ಅಷ್ಟೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ಒಂದು ವೇಳೆ ಏನಾದರೂ ಸುಮ್ಮನೆ ಲಕ್ಕಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಆ ಕ್ವಶನ್ ರೈಟ್ ಆಯಿತು ಅಂದರೆ ಅದನ್ನು ಕೌಂಟ್ ಮಾಡ್ಕೊಬೇಡಿ, ಅದನ್ನು ರಾಂಗ್ ಅಂತ ಕೌಂಟ್ ಮಾಡ್ಕೊಳ್ಳಿ. ರಾಂಗ್ ಅಂತ ಹಿಡ್ಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಮ ನೆಗೆಟಿವ್ ಮಾರ್ಕ್ಸಿಂಗ್ನ ಕಮ್ಮಿ ಮಾಡ್ಬೋದು. ಸೊ ದಟ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಮತ್ತೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನೂ ಸ್ವಲ್ಪ ಓದೋಣ, ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ, ಗೊತ್ತಾಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.